why Indians don't have civic sense, and it's a best example. Railway station, railway station, railway station. ನಿನ್ನ ಅಶ್ವಿನಿ ಮೇಡಮ್ಗೂ ಇದನ್ನ ಏರಿಸ್ಕೊಂತಾನ ಮಾಡ. Guys, good morning and welcome back to 7 days of challenge, and it's day 4. So discipline. Good morning guys. ಅಲ್ಲೇ ಮಲ್ಲಿಕಾರ್ಜುನ್ ಅಣ್ಣ ಹಾಯ್ ಅಂತ ಹೇಳೋಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಸ್ ಗೈಸ್, ಎಸ್ ಐ ಆಮ್ ಆನ್ ಕ್ಲಿಯರ್ ದ್ಯಾಟ್ 7 days ಚಾಲೆಂಜ್ ವ್ಲಾಗ್ನ ಎದಕ್ಕೆ ಮಾಡತ್ತೇನೆ ಅಂತ ಹೇಳಿದ್ರೆ, ಸೊ ಐ ಆಮ್ ನಾಟ್ ಅ ಕನ್ಸಿಸ್ಟೆಂಟ್. ನಾ ಕನ್ಸಿಸ್ಟೆನ್ಸಿ ಇಲ್ಲ ರೀ ವ್ಲಾಗ್ನಾಗ. ವಿಡಿಯೋಸ್ ಅಪ್ಲೋಡ್ ಮಾಡೋದಾಗಲಿ ಏನೂ ಮಾಡೋದಾಗಲಿ ನಾ ಕನ್ಸಿಸ್ಟೆಂಟ್ ಇಲ್ಲ ರೀ. ಆಮ್ಯಾಗ ನನಗೆ ಆಫ್ಟರ್ 7 days ಏನೋ ಮಾಡೋದೈತಿ. ಅಂದರೆ ನಾ ಈಗ ಏನಾರು ರೆಗ್ಯುಲರ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಾಕತ್ನಿ ಅಂದ್ರೆ, ಸೊ ಏನಾರ ಒಂದು ಹೆಲ್ಪ್ ಆಕೈತೆ ರೀ ನಂಗೆ ಮುಂದೆ. ಸೊ ಯೂಟ್ಯೂಬ್ ಅಲ್ಗೋರಿತಮ್ನು ನನಗೆ ಹೆಲ್ಪ್ ಆಕೈತಂತ. ದ್ಯಾಟ್ಸ್ ಇಟ್ ಗೈಸ್. Guys, it's more than 3 kilometers and ಆಲ್ರೆಡಿ 3 kilometers ಬಂದಿದ್ದೆ. ಈಗ ಮತ್ತೆ 3 kilometers ಮನೆ ಕಡೆ ಹೋಗತ್ತೇನೆ. ಸೊ ಎಕ್ಸಸೈಸ್ ಮಾಡಿ ಮನೆ ಕಡೆ ಹೋಗೋಣಂತ. ಸೊ ಇವತ್ತಿಂದ ವಾಕಿಂಗ್ ಟೋಟಲ್ 6 kilometers ಆಕೈತಿ. ಲೆಟ್ಸ್ ಗೋ ಗೈಸ್. Guys, why Indians don't have civic sense, and it's a best example. समझने वालों को इशारा काफी. रेलवे स्टेशन, रेलवे स्टेशन, रेलवे स्टेशन. ಗೈಸ್, ನಾ ಮನೆಗೆ ಬಂದುಬಿಟ್ಟು ಮತ್ತು ನನ್ನ ತಂಗಿನ ಕರೆಗೆ ಹೋಗತ್ತೀನಿ ರೀ. ಆ್ಯಕ್ಚುಲಿ ನನ್ನ ತಂಗಿ ಊರಿಗೆ ಹೋಗಿದ್ಲ. ಯಾವ ಊರಂದ್ರೆ ಮುಲ್ಲಂಗಿರಿ ಪೀಕ್, ಊಟಿ ಗೀಟಿಗೆಲ್ಲ ಹೋಗಿದ್ಲಕ್ಕಿ. ಸೊ ಆಕಿ ಕರ್ಕೊಂಬರಕ್ಕೆ ಹೋಗತ್ತೀನಿ ರೈಲ್ವೆ ಸ್ಟೇಷನಿಗೆ. ಸೊ ಬರ್ರಿ ಗೈಸ್, ನಾ ರೈಲ್ವೆ ಸ್ಟೇಷನಿಗೆ ನಿಮ್ಗೆ ಕರ್ಕೊಂಡು ಹೋಗ್ತೇನಂತ. ಬೆಳಗಾವಿ ರೈಲ್ವೆ ಸ್ಟೇಷನಿಗೆ ಬರ್ರಿ, ಹೋಗೋಣಂತ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದ. ಗೈಸ್, ನಮ್ಮ ತಂಗಿ ಬಂದ್ಲು ರೀ. ಹಾಯ್. ಎಷ್ಟು ದಿವಸ ಆದ್ಮೇಲೆ ನಾನು ತಂಗಿನ ಬೆಟ್ಟ ಆಗತ್ತೇನಂದ್ರೆ 1 ವಾರ ಆತ್ರಿ. ಮನ್ಯಾಗಿರ್ಲಿಲ್ರಕಿ ಹಂಗ ಫುಲ್ ತಿರ್ಗಾಡ್ಕೊಂತ ಮಜಾ ಮಾಡ್ಕೊಂತಾನೆ ಇದ್ದ. ಫೈನಲಿ ಬಂದ್ಲಿ ರೀ ನಮ್ಮ ತಂಗಿ. ಬರೀ ಗೈಸ್, ಆಕಿ ಕರ್ಕೊಂಡು ಮನೆಗೆ ಹೋಗೋಣಂತ. ಗೈಸ್, ತಂಗಿಗದು ಕರ್ಕೊಂಬನ್ನಿರಿ ಮನೆಗೆ. ಆಮ್ಯಾಗ ಐ ಆಮ್ ಲಿಟ್ರಲಿ ಹಂಗ್ರಿ ಗೈಸ್. ಇವತ್ತು 6 kilometers ವಾಕಿಂಗ್ ಮಾಡಿದ್ನಿ, ಭಾಳ ಹಸು ಆತ. ಸೊ ಇವತ್ತು ನಮ್ಮ ಮನೆ ಒಳಗೆ ದೋಸೆ ಮಾಡ್ಯಾರ ರೀ. ದ್ವಾಸಿ ಮಾಡ್ಯಾರ. ಬ್ರೆಡ್ ದೋಸೆ ನೋಡ್ಬೋದಿಲ್ಲ. ಬ್ರೆಡ್ ದೋಸೆನಲ್ಲ ಇದು? ಬ್ರೆಡ್ ದೋಸೆ. ಹಾಂ, ಬ್ರೆಡ್ ದೋಸೆನ ಮಾಡ್ಯಾರ ರೀ. ಸೊ ನಿಮಗೆ ನಾಷ್ಟ ಮಾಡಿ ಸಿಗ್ತೇನಂತ. ಲೆಟ್ಸ್ ಗೋ ಗೈಸ್, ನಾಷ್ಟ ಮಾಡಕ್ಕೆ. ಅಳಿದಾಡೋ ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ. ಗೈಸ್, ನಮ್ಮ ತಂಗಿ ಈಗ ಆ್ಯಕ್ಚುಲಿ ಇದಕ್ಕೆ ಹೋಗಿದ್ಲಿಲ್ಲ. ಮುಳ್ಳಂಗಿರಿ ಪೀಕ, ಊಟಿ, ಮೈಸೂರೆಲ್ಲ ಹೋಗಿದ್ಲಿಲ್ಲ. ಒಂದು ಸ್ವಲ್ಪ ಸಾಮಾನುಗಳೆಲ್ಲ ತಂದಾಳ್ರಿ ಆಕಿ. ಸಾಮಾನು ಅದು ತಂದಾಳ. ಏನೇನು ತಂದೇವಂತ ತೋರಿಸನ್ರಿ ಇಲ್ಲಿ. ಏನೇನು ತಂದಿಲ್ಲ? ಈ ಬಾಟಲ್ ತಂದಿ. ಇದೇನ? ಚಾಕ್ಲೇಟ್ ತೆಗಿ ಮತ್ತೆ ಹರಿಯೋ ಅನ್ಬಾಕ್ಸಿಂಗ್ ಮಾಡು. ವಾವ್, ಚಾಕ್ಲೇಟ್ ಎಷ್ಟು ತಂದೆ ಚಾಕ್ಲೇಟ್? ಹಂಗ 3 ಡಬ್ಬಿ. ಇದು ಕಾಫಿ ಪೌಡರ್.
ಕಾಫಿ ಪೌಡ್ರಿ ಮತ್ತೆ ಇದು ಟೀ ಎಸ್ಟೇಟ್ ಒಳಗೆ ಟೀ ಕಾಫಿ ಇಷ್ಟ 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 ನೋಡಿ ಯಾವ್ದು ಇದು ತಂದೆ ಸೂಜಿ ಸೂರ್ಯ ಕಾಫಿ ತಿನ್ನಿ ಪಿನ್ ಅಯ್ಯೋ ನಿಮ್ಮ ಹೆಣ್ಮಕ್ಳದ್ದು ಏನೋ ತೋರ್ಸಕ್ಕೆ ಹೋಗ್ಬೇಡಿ ನೀವು ಸೊ ರೈಸ್ ಬಾಟಲ್ ಅಂತ ಅಂದಾಳಂತ ಇದು ಅಕ್ಕಿನ ಸಂಬಂಧ ರೀ ಆಮ್ಯಾಗ ಚಿಕ್ಕಮಂಗ್ಳೂರು ಹೋಗಿದ್ರಿ ಎಲ್ಲಿ ಇದೆಲ್ಲಿ ಟೀ ಇದು ಊಟಿ ಒಳಗೆ ಸಿಗ್ತಾ ಎಲ್ಲ ಹುಟ್ಟ್ಯಾಗ ಗೈಸ್ ಇದು ಊಟಿ ಒಳಗೆ ಇವೆಲ್ಲ ಸೂಪರ್ ರೆಡ್ ಟೀ ಇವೆಲ್ಲ ಚಾಯ್ ಚಾಕ್ಲೇಟ್ ಫ್ಯಾಕ್ಟ್ರಿ ಒಳಗ ಇದು ಕಾಫಿ ಎಸ್ಟೇಟ್ ಇದು ಟೀ ಎಸ್ಟೇಟ್ ಗೈಸ್ ಇದು ಟೀ ಎಸ್ಟೇಟಿಂದ ತೊಗೊಂಬಂದಾಳ ಊಟಿ ಒಳಗೆ ಆಮ್ಯಾಗ ಇದು ಕಾಫಿ ಎಸ್ಟೇಟಿಂದ ಅದು ಊಟಿ ಒಳಗೆ ತೊಗೊಂಬಂದಾಳ ಇದು ಚಾಕ್ಲೇಟ್ಸ್ ಅದು ಊಟಿ ಒಳಗೆ ಇದು ಊಟಿ ಒಳಗೆ ಹೌದು ಚಾಕ್ಲೇಟ್ ಫ್ಯಾಕ್ಟ್ರಿ ಒಳಗೆ ಚಾಕ್ಲೇಟ್ ಫ್ಯಾಕ್ಟ್ರಿ ಒಳಗಿನ ನೋಡ್ರಿ ಇದು ಮತ್ತಿದು ಏನಿದೆ ಹೆಸರು ಆಯ್ತಾ ಸೂಜಿ ಸೂರ್ಯ ಊಟಿ ಹೋಮ್ ಮೇಡ್ ಚಾಕ್ಲೇಟ್ಸ್ ಅಂತ ಇವು ನಾವು ಮಾಡ್ಬೋದು ಆ್ಯಕ್ಚುಲಿ ನಾವು ಮಾಡ್ಬೋದು ಚಾಕ್ಲೇಟ್ಸು ತೆಗಿ ನೋಡೋಣ ಯಾವ್ದು ಇದು ತೆಗಿ ಇದು ತೆಗಿ ಯಾವ್ದಾರ ತೆಗಿ ಯಾವ್ದು ಬೇಕಾ ತೆಗಿ ಮೂರ್ ಫ್ಲೇವರ್ ಅದಾವ ಇದ್ರ ಮೂರು ಇದ ಡಾರ್ಕ್ ಅದು ಬ್ರೌನ್ ಏನ ಇದು ಡಾರ್ಕ್ ಡಾರ್ಕ್ ಇನ್ನ ಹಿಡ್ದಿದ್ದು ಡಾರ್ಕ್ ಐತಿ ಇದು ಇಲ್ಲ ಇಲ್ಲ ಚಾಕ್ಲೇಟ್ ಐತದ ಇದು ಡಾರ್ಕ್ ಇಲ್ಲ ಐತೆ ಇದು ಮತ್ತೆ ಮಿಲ್ಕಿ ಇದನ್ನ ತಿನ್ನೋದ ಚಾಕ್ಲೇಟ್ ಹೋಗಿಲ್ಲ ಇದು ಇದು ಚಾಕ್ಲೇಟ್ ಇದೆ ಮಮ್ಮಿಗೆ ಒಂದು ಕೊಡು ಕ್ರಿಸ್ಪಿ ಕ್ರಿಸ್ಪಿ ಅಲ್ಲ ಹೌದು ಕ್ರುಮ್ 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 ಅಂತ ವೈಟ್ ಕಲರ್ ನೋಡೋಣ ಟೇಸ್ಟ್ ಈಗ ಈಗ ಮಸ್ತ್ ಇರ್ತದೆ ಚಾಕ್ಲೇಟ್ ನೋಡೋಣ ಗೊತ್ತಾಗುತ್ತೆ ನಂಗೆ ಚಾಕ್ಲೇಟ್ ಹಾಂ ಮಸ್ತ್ ಐತ್ರಿ ಸೇಮ್ ಚಾಕ್ಲೇಟ್ ನಂಗನೆ ಐತಿ ಮತ್ತು ಡಾರ್ಕ್ ಒಂದು ಕೊಡೋದ್ರು ಯಾವ ಹುಡುಕ್ ನೋಡ ಡಾರ್ಕ್ ಈ ಆಗಲೇ ತಿಂದಿದ್ಲಲ್ಲ ಇದು ಚಲೋ ಅದಾವ ರೀ ಸೇಮ್ ಟು ಸೇಮ್ ಚಾಕ್ಲೇಟ್ ನಂಗೆ ಮತ್ತು ಇದು ಬೇರೆ ಏನಿದೆ ಯಾವುದೂ ತಿನ್ರಿ ಎಲ್ಲ ಚಾಕ್ಲೇಟ್ ಟೇಸ್ಟಾಗಿ ಬರತ್ತೆ ಎಲ್ಲ ಬೇರೆ ಎಲ್ಲ ಎಲ್ಲ ಫ್ರೀ ತಾದ್ ನೋಡೋಣ ಸಾಣದು ಸಾಣದು ಬೇಡ ಹೊರಗಿಟ್ರೆ ಮೆಲ್ಟ್ ಆಗ್ತೈತೆ ಬಬ್ಲಿನಾಗ ಐತಿದ ಬಬ್ಲಿನ ಹರಿದು ಹಾಕಿ ನಿಮ್ಗೆ ಕೊಟ್ಟಾರ ಆಮೇಲೆ ನೋಡ ಹೌದಿಲ್ಲ ಸೇಮ್ ಬಬ್ಲಿ ಐತ್ರಿ ಆಮೇಲೆ ಅದ್ರೊಳಗೆ ಗೋಡಂಬಿ ಹಾಕ್ಯಾರ ಆಲ್ಮಂಡ್ ಹಾಕ್ಯಾರ ಟೇಸ್ಟ್ ಐತಿ ಚಲೋ ಐತಿ ಹೌದು ಮಮ್ಮಿ ಚಲೋ ಐತ್ರಿ ಎಷ್ಟು ರೂಪಾಯಿ ಎಲ್ಲ ಆಯ್ತು ನೀವು ಎರಡು ಕುಡಿಸ್ 120 ಅದು 100 ಯಾಕ ಅದಕ್ಕೆ 100 ಯಾಕೆ ಅದು ಬೇರೆ ಕಡೆ ತೊಗೊಂಡ್ರೆ ನೀವು ಬೇರೆ ಕಡೆ ತೊಗೊಂಡ್ರೆ ಎಲ್ಲ ಕಡೆ ಬೇರೆ ಬೇರೆ ಪ್ರೈಸ್ ಕಾಫಿ ಬಂತ್ರಿ ಕಾಫಿ ಗೈಸ್ ಈಗ ಟೇಸ್ಟ್ ಮಾಡಿ ಹೇಳೋಣ ಅಂತ ಹೆಂಗೈತೆ ಅಂತಿದ ಊಟಿ ಕಾಫಿ ಟೇಸ್ಟಾಗಿ ಗೊತ್ತಾಗುತ್ತೆ ಓ ನಾವು ಹೊರನಾಡಿದ್ನ ತಂದಿದ್ದು ಗೊತ್ತೈತಿ ಹಾಂ ನಾನು ಅದನ್ನ ಒಳಗೆ ಹೇಳಿ ಬಂದೆ ನೀನು ಅದನ್ನೇ ಇಬ್ರು ಸೇಮ್ ಅದೇ ನೋಡ್ಪಾಕ್ರಿ ಅಂದ್ರೆ ಕರೆಕ್ಟ್ ಇಲ್ಲ ಕರೆಕ್ಟ್ ಗೈಸ್ ನಾವು ಲಾಸ್ಟ್ ಒಂದು ಫ್ಯೂ ಮಂತ್ಸಿಂದ ಹೊರನಾಡಕ್ಕೆ ಹೋಗಿದ್ದೀವಿ ರೀ ಸೊ ಅವಾಗೂ ನಾವು ಕಾಫಿ ತೊಗೊಂಬಂದಿದ್ದು ಅಲ್ಲಿದ್ದ ಸೇಮ್ ಕಾಫಿ ಟೇಸ್ಟ್ ಐತ್ರಿ ಆದ ಮತ್ತು ಇದು ಊಟಿ ಒಳಗಿಂದ ಟೇಸ್ಟ್ ಅಂತೂ ಸೇಮ್ ಐತಿ ಟೇಸ್ಟ್ ಸೇಮ್ ಐತಿ ಹೊರನಾಡ ಯಾವ ಎಲ್ಲ ಅಲ್ಲೇಲ್ಲ ಸೇಮ್ ಐತ್ರಿ ಅಂದರೆ ಹೆಂಗೆ ಚಲೋ ಐತ್ರಿ ಟೇಸ್ಟ್ ಕಾಫಿನ ಎನಿಥಿಂಗ್ ಇದ ನೋಡ್ರಿ ಗಿಲ್ಲಿ ನಟ ಅಂತ ಬಿಗ್ ಬಾಸ್ ಯೂಸ್ ಮಾಡತ್ತನ್ರಲ್ಲ ಇದ ಇದು ಯೂಸ್ ಮಾಡಿ ಅವ್ಗೆ ಎಲ್ಲ ತಂದು ಎಲ್ಲ ತಾನ್ರಿ ನಿನ್ನೆ ಅಶ್ವಿನಿ ಮೇಡಮ್ಗೂ ಇದನ್ನ ಏರಿಸ್ಕೊಂತಾನ ಮಾಡ ವಾಂಡ್
ಗೈಸ್ ಈಗ ಸದ್ಯಕ್ಕೆ ಅಣ್ಣ ಫುಲ್ ಸುಂದ್ ಆಗ್ಯಾನ್ರಿ ಪಾಪ ಅವಂಗ ಜ್ವರ ಅದು ಬಂದಿದ್ದು ಜ್ವರ ನೆಗಡಿ ಆಮ್ಯಾಗ ವಿಕ್ಸ್ ಇನ್ನೇಲರ್ ಯೂಸ್ ಮಾಡಕತ್ರಿ ಹೆಂಗ ಬರ್ತೈತಿ ಜ್ವರ ಬಂದ್ರ ಜ್ವರ ಒಂದ್ ಬರ್ಬಾರ್ದು ನೋಡಪ್ಪ ಜೀವನದಾಗ ನೆಗಡಿ ಬಂದ್ರ ನೆಗಡಿ ಬರ್ಬಾರ್ದು ನೋಡಪ್ಪ ಏನಾರ ಬರ್ಲಿ ಹಾ ಹಿಂಗಂತ ಏನ್ ಬೇಕು ಏನಾರ ಬರ್ಬೇಕು ಹೇಳ್ರಿ ಮಂದಿಗೆ ಆರಾಮ್ ಇರ್ಬೇಕ್ರಿ ಅದ್ರ ಸಂಬಂಧ ಆರಾಮ್ ಏನ್ ಮಾಡ್ಬೇಕು ಹೇಳ್ರಿ ನೆಗಡಿ ಬಂದ್ರ ಐಸ್ ಕ್ರೀಮ್ ಕೂಲ್ ಡ್ರಿಂಕ್ಸ್ ಎಲ್ಲಾ ತಿನ್ಬೇಕ್ರಿ ಖರೇನ ಐತಿ ನಾ ಕೆಮ್ಮ ಬಂದಾಗ ಐತಿಲ್ಲ ಎಣ್ಣೆ ತಿಂತಾನ ನಾ ಔಷಧ ತಗೊಂಡ್ರೆ ಐತಿಲ್ಲ ಹೊಟ್ಟೆ ಕಮ್ಮಿ ಆಗಂಗಿಲ್ಲ ಡಾಕ್ಟರ್ ಕಡೆ ಹೋಗೋದು 500 ರೂಪಾಯಿ ಕೊಡೋದು ಐಸ್ ಕ್ರೀಮ್ ತಿನ್ಬೇಡ್ರಿ ಬಿಸಿನೀರ್ ಕುಡೀರಿ ಜಾಕ ಮಾಡ್ಬೇಡ್ರಿ ಬರೀ ಮೈ ತೊಳ್ಕೊರಿ ಇದ ಹೇಳ್ತಾರ ಒಟ್ಟೆ ಏನೇ ಡಾಕ್ಟರ್ ಏನ್ ಹೇಳ್ತಾರ ಅದನ್ನ ಉಲ್ಟಾ ಮಾಡ್ರಿ ಲಘು ಆರಾಮ್ ಆಕ್ಕೇರಿ 100% ಗೈಸ್ 1% ಜಾಸ್ತಿನ ಅಂದ್ರ ಕಮ್ಮಿ ಆಕೈತಿ ಇಲ್ಲ ಅಂದ್ರೆ ಒಟ್ಟ ಕಮ್ಮಿ ಆಗಿಲ್ಲ ಸುಳ್ಸೋ ಡಾಕ್ಟರ್ ರೊಕ್ಕ ಹಾಕೋದಿರ್ತೈತಿ ಏನ್ ರೊಕ್ಕ ಹಾಕಿ ಏನು ಉಪಯೋಗ ಇಲ್ರಿ ಏನೂ ಬರಂಗಿಲ್ಲ ಇನ್ನ ಏನಾರ ಐಸ್ ಕ್ರೀಮ್ ತಿಂದು ಮತ್ತ ಏನಾರ ಎಣ್ಣೆದು ಆಯಿಲ್ ಫುಡ್ ಏನಾರ ತಿಂದು ಅಂದ್ರೆ ಒಂದ್ ಸ್ವಲ್ಪ ಮನಸ್ಸಿಗಾರ ಸಮಾಧಾನ ಅನಿಸೈತ್ರಿ ಡಾಕ್ಟರ್ ಹೇಳ್ತಾರ ಬಿಸಿನೀರ್ ಕುಡೀರಿ ಅಂತ ಅವನು ಬಿಸಿನೀರ ಜಾಕನ ಮಾಡ್ತು ಆದ್ರೂ ಕಡಿಮೆ ಅವತ್ತ ಕರೆಕ್ಟ್ ಏನ್ ಮಾಡ್ಬೇಕು ಹೇಳ್ರಿ ಕರೆಕ್ಟ್ ಐತಿ ನೋಡ್ರಿ ಅನ್ನ ಶಾಣ ಒಳದ ಅಂತ ಬಾಕೆಟ್ಲ ನೀನ್ ಅಶ್ವಿನಿ ಗೌಡ ಅಂತೂ ತಿರ್ಗಾಡಿಟ್ಟ ಗೈಸ್ ನೀವು ಬಿಗ್ ಬಾಸ್ ನೋಡ್ತೀರಂದ್ರೆ ನಿಮಗೂ ಗೊತ್ತಿರ್ತೈತಿ ಅಶ್ವಿನಿ ಗೌಡ ಹೆಂಗ್ ತಿರ್ಗಾಡಿಟ್ಟನ್ ಗಿಲ್ಲಿ ಅಂತ ಗಿಲ್ಲಿ ಫ್ಯಾನ್ಸ್ ಗಿಲ್ಲಿ ಅಷ್ಟ ಇಲ್ರಿ ಗಿಲ್ಲಿ ರಘು ರಕ್ಷಿತಾ 3 ಜನ ಫ್ಯಾನ್ಸ್ ಅವ್ರಿಗೆ 3 ಜನ ಯಾರು ಬೇಕಾದ್ ಗೆದ್ರೂ ಫರಕ್ ಬೀಳಂಗಿಲ್ರಿ ಆದ್ರೆ ಅಶ್ವಿನಿ ಗೌಡ ಧನುಷ್ ಅದು ಗೆದ್ರೆ ಭಾಳ ಫರಕ್ ಬೀಳ್ತೈತ್ರಿ ಹೌದಿಲ್ಲಣ್ಣ ಮುದುಕ್ಯಾರನ್ನೋದು ಇಟ್ಕೊಂಡ್ ಆಡತ್ತಾರ ನೋಡ್ಲಾ ಆದ್ಮೇಲೆ ಅಕ್ಕೇನೋ ಕಟ್ ಅದ್ ಕಟ್ ಮಾಡ್ತಾನ ಅದ್ ಕಟ್ ಆಲ್ರೆಡಿ ಕಟ್ ಮಾಡಿದ್ನಿ ಕಟ್ ಮಾಡಿದ್ನಿ ಆಲ್ರೆಡಿ ಮತ್ತ ಅಲ್ರಿ ಇನ್ನೊಂದ್ ಕಾಮಿಡಿ ಅಂದ್ರೆ ಹೆಂಗ್ ಬರ್ತೈತ್ರಿ ಜಾನ್ವಿ ಹೀರೋಯಿನ್ ಅಂತ್ರಿ ಜಾನು ಹೀರೋಯಿನ್ ಅಂತ ನಗು ಬರತೈತ್ರಿ ನಂಗೆ ಇದು ಹೀರೋಯಿನ್ ಇನ್ನ ಸ್ಪಂದನ ಓಕೆ ಮತ್ತೆ ಕಾವ್ಯ ಒಂದ್ ಪಾಡಿಗೆ ಓಕೆ ಖರೆ ಸ್ಪಂದನ ಪಿಕ್ಚರ್ ಹೆಸರು ಏನ್ ಹೇಳ್ರಿ ಯಾರ್ದ ಮೇಕಪ್ ಟು ಮೇಕಪ್ ಇನ್ನೊಂದ್ ಹೆಸರ ಜಾನ್ವಿ ಕರೆಕ್ಟ್ ಐತಿ ಅದೇ ಅದ್ ಇದನ್ನ ಹಾಕಿನ್ ನೋಡೇ ಡೈಲಾಗ್ ಹೇಳ್ಯಾರಿ ಏನು ಅಂತರಂಗದಿಂದ ಬಹಿರಂಗ ಬೇಕಂತ ಬಂದಿದ್ದಲ್ಲ ದಾರಿ ತಪ್ಪಿ ಬಂದಿದ್ದು ಹೋಗ್ಲಿಕ್ಕೆ ಮನಸ್ಸುಂಟು ಆದ್ರೆ ದಾರಿ ಕೊಡಬೇಕು ಈ ದಾರಿ ಅಲ್ಲ ಅದು ನಿಮ್ ಕಡೆ ಐತ್ರಿ ನೀವ್ ಎಷ್ಟ್ ಲಘು ದಾರಿ ಮಾಡಿ ಕೊಡ್ತೀರಿ ಅಷ್ಟ್ ಲಘು ಹೊರ ಹೋಗ್ಕಾಡ್ರಿ ಕರೆಕ್ಟ್ ಐತಿ ಜಲ್ದಿ ಕಳ್ಸಿರಕ್ಕಿಂತ ನಾವಂತೂ ಆಕಿ ಯಾರಿಗೂ ಓಟ್ ಹಾಕುವಲ್ಲ ಫಸ್ಟ್ ಆಫ್ ಆಲ್ ಬರೀ ನಾವು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತಿದ್ದೀವಿ ನೀವು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಿ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್